ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಬ್ಲಾಗ್ ವಿಶೇಷ ಏನಂದರೆ, ಇನ್ನೇನು ಗೌರಿ ಗಣೇಶ ಹಬ್ಬ ಮುಗ್ದೇ ಹೋಯಿತು. ಪ್ರತಿಯೊಂದು ಊರಲ್ಲೂ ಗಲ್ಲಿಲೂ ಗಣೇಶನ ವಿಶೇಷವಾಗಿ ತುಂಬಾ ಚೆನ್ನಾಗಿ ಕೂರಿಸಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದಾರೆ. ನಮ್ಮ ಮಲ್ಲೇಶ್ವರಂ 9th ಕ್ರಾಸಲ್ಲಿ ಇರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಫುಲ್ ಬಾಳೆಗೊನೆನ ಉಪಯೋಗಿಸ್ಬಿಟ್ಟು ತುಂಬಾ ಚೆನ್ನಾಗಿ ಗಣೇಶನಿಗೆ ಕದಲಿ ವನನ ನಿರ್ಮಾಣ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಗಣೇಶ ಅಂದ್ರೇ ಸೆಲೆಬ್ರೇಷನ್ನು. ಗಣೇಶನ ಕೂರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡೋದು ಇನ್ನೊಂದು ಲೆವೆಲ್ ಆಫ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಎಲ್ಲ ಕಡೆ ಡಿಫ್ರೆಂಟ್ ಥೀಮಲ್ಲಿ ನಮ್ಮ ಗಣೇಶನ ಕೂರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದೇ ಥರ ಮಲ್ಲೇಶ್ವರಂ 9th ಕ್ರಾಸಲ್ಲಿ ಲೊಕೇಟ್ ಆಗಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಕದಲಿ ವನದಲ್ಲಿ ಶ್ರೀ ಮಹಾಗಣಪತಿ ಅನ್ನೋ ಥೀಮಲ್ಲಿ 10 ದಿನಗಳ ಕಾಲ ಗಣೇಶನಿಗೆ ವಿಶೇಷವಾದ ಪೂಜೆ, ಪುನಸ್ಕಾರ, ಅಲಂಕಾರ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಇದು ದಿನಾಂಕ 27 ಆಗಸ್ಟಿಂದ ಶುರುವಾಗಿದೆ. ಸೆಪ್ಟೆಂಬರ್ 6ನೇ ತಾರೀಕು ತನಕ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಟೆಂಪಲ್ ವಿಸಿಟ್ ಮಾಡೋದಿದ್ರೆ ಬೆಳಗ್ಗೆ 6:30 12:30 ತನಕ ಟೆಂಪಲ್ ಓಪನ್ ಇರುತ್ತೆ, ಮತ್ತು ಸಂಜೆ 5:30 9 ಗಂಟೆ ತನಕ ಓಪನ್ ಇರುತ್ತೆ. ಏನಿದು ಕದಲಿ ವನ ಅಂತ ಕೇಳೋದಾದರೆ, ಕದಲಿ ವನ ಅಂದರೆ ಫಾರೆಸ್ಟ್ ಆಫ್ ಬನಾನಾ ಟ್ರೀ ಅಂತ. ಇಲ್ಲಿ ಟೋಟಲ್ ಆಗಿ 5 ಟನ್ಸ್ ಆಫ್ ಬನಾನಾಸ್ನ ಯೂಸ್ ಮಾಡಿಬಿಟ್ಟು ಬಾಳೆಗೊನೆ, ಬಾಳೆ ಎಲೆ, ಬಾಳೆ ದಿಂಡನ್ನ ಯೂಸ್ ಮಾಡಿ ಕದಲಿ ವನದಲ್ಲಿ ಶ್ರೀ ಮಹಾಗಣಪತಿ ಅಂತ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಫುಲ್ಲು ಬಾಳೆಗೊನೆ, ಬಾಳೆ ದಿಂಡಿಂದ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಒಂಥರ ಕಾಡೊಳಗಡೆ ನಾವು ಗಣೇಶನ ದರ್ಶನ ಮಾಡ್ತಿದ್ದೀವಿ ಅನ್ನೋ ಅಷ್ಟು ಖುಷಿಯಾಗತ್ತೆ. ನಾವು ಹೋದಾಗ ತುಂಬಾ ಕ್ರೌಡ್ ಆಗಿತ್ತು. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಎವ್ರಿ ಡೇ ಅಂದರೆ ಪ್ರತಿದಿನ ಗಣೇಶನಿಗೆ ವಿಶೇಷವಾಗಿ ಅಲಂಕಾರ, ಪೂಜಾ ಕಾರ್ಯಕ್ರಮಗಳಿರುತ್ತೆ. ಒಂದಿನ ಹಣ್ಣಿನ ಅಲಂಕಾರ, ಹೂವಿನ ಅಲಂಕಾರ, ಮೋದಕ ಅಲಂಕಾರ ಅಂತ. ಅದೇ ಥರ ಕಾಶಿಯಿಂದ ತರಿಸಿರೋ ಅಂಥ ಪೂಜಾ ತಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಗಣೇಶನಿಗೆ ವಿಶೇಷವಾದ ಆರತಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು 1 ಗಂಟೆಗಳ ಕಾಲ ನಡೆಯುವಂಥ ವಿಶೇಷವಾದ ಪೂಜಾ ಮಂಗಳಾರತಿ ಕಾರ್ಯಕ್ರಮ. ನೀವೇನಾದರೂ ಈವ್ನಿಂಗ್ ಟೈಮಲ್ಲಿ ಹೋದಾಗ ಇದನ್ನು ಕೂಡ ವಿಟ್ನೆಸ್ ಮಾಡಿಬಿಟ್ಟು ಎಂಜಾಯ್ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋದಕ್ಕೆ, ಎಸ್ಪೆಷಲಿ ಈ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯವ್ರ ಜೊತೆನೂ ಶೇರ್ ಮಾಡಿ. ಅವರು ಕೂಡ ವಿಸಿಟ್ ಮಾಡಿ ಈ ಸುಂದರ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಕದಲಿ ವನದಲ್ಲಿ ನಿರ್ಮಾಣ ಆಗಿರುವ ಶ್ರೀ ಮಹಾಗಣಪತಿನ ದರ್ಶನ ಮಾಡಿಕೊಳ್ಳಿ. ಸೊ ಗಣೇಶನ ನೋಡಿದ್ರಲ್ವಾ, ಎಷ್ಟು ಸುಂದರವಾಗಿತ್ತು. 96ನೇ ವರ್ಷದ ವಿಶೇಷವಾಗಿ ನಿರ್ಮಾಣ ಮಾಡಿರುವ ಕದಲಿ ವನದ ವಿಶೇಷ ಗಣೇಶ ಇದು. ಸೊ ನನಗಂತೂ ಮನಸಾರೆ ತುಂಬಾ ಖುಷಿ ಆಯಿತು. ಹಾಗೆ ಪ್ರಸಾದವೂ ಸಿಕ್ತು. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಪ್ರತಿಯೊಬ್ಬರು ಬಂದು ಈ ಕದಲಿ ವನದಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಿರೋ ಗಣೇಶನ ನೋಡಿ ಆಶೀರ್ವಾದ ಪಡ್ಕೊಂಡು ಖುಷಿಯಾಗಿರಿ. ಹಾಗೆ ಸಖತ್ತು ಫೋಟೋಸ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.